ನಮಸ್ಕಾರ. ಪ್ರಾಚೀನ ಪವಿತ್ರ ಗ್ರಂಥಗಳಲ್ಲಿ ಪರಮಶಿವನ ಉಗಮದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಇತಿಹಾಸ ಮತ್ತು ಪುರಾಣಗಳ ಆಳಕ್ಕೆ ಇಳಿಯೋಣ. ಇದು ಕೇವಲ ಒಂದು ಹಳೆಯ ಕಥೆಯಲ್ಲ, ಬದಲಾಗಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ಅದ್ಭುತ ಮಾರ್ಗದರ್ಶಿ. ಒಬ್ಬ ಸಾಂಸ್ಕೃತಿಕ ಇತಿಹಾಸಕಾರನಾಗಿ ನಾನು ನಿಮಗೆ ಈ ರೋಚಕ ಪಯಣದ ಮೂಲಕ ಜ್ಞಾನ ಮತ್ತು ಶಿಸ್ತಿನ ಅತ್ಯಂತ ಪ್ರಾಚೀನವಾದ ಬೇರುಗಳನ್ನು ಪರಿಚಯಿಸುತ್ತೇನೆ. ಹಾಗಾದರೆ ಬ್ರಹ್ಮಾಂಡದ ಮೊಟ್ಟಮೊದಲ ಗುರು ಅಂದರೆ ಆ ಆದಿಗುರು ಈ ಸೃಷ್ಟಿಯಲ್ಲಿ ಹೇಗೆ ಪ್ರವೇಶಿಸ್ತಾನೆ? ಪ್ರಪಂಚದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಬ್ಬ ಗುರುವಿನ ಅಗತ್ಯ ಖಂಡಿತ ಇದೆ ಅಲ್ವಾ? ಆ ಪರಮ ಗುರುವಿನ ಆಗಮನ ಹೇಗಾಯಿತು? ಈ ರಹಸ್ಯವನ್ನ ಭೇದಿಸಲು ನಾವು ನಮ್ಮ ಅತ್ಯಂತ ಹಳೆಯ ವೈದಿಕ ಕಥೆಗಳತ್ತ ಹೋಗಬೇಕು. ಈ ಕಥೆಗಳು ಕೇವಲ ಇತಿಹಾಸದ ಪುಟಗಳಲ್ಲ, ಅವು ನಮ್ಮ ಇಂದಿನ ಆಧುನಿಕ ಜೀವನದ ಸವಾಲುಗಳಿಗೆ ಹೇಗೆ ಉತ್ತರ ನೀಡ್ತವೆ, ನಮ್ಮ ಆಂತರಿಕ ಬೆಳವಣಿಗೆಗೆ ಹೇಗೆ ದಾರಿದೀಪವಾಗ್ತವೆ ಅನ್ನೋದನ್ನ ನಾವಿಲ್ಲಿ ನೋಡಲಿದ್ದೇವೆ. ಈ ದೈವಿಕ ಜನನದ ಕಥೆ ನಮ್ಗೆ ಸಿಗೋದು ಪ್ರಾಚೀನ ಶಿವಪುರಾಣದಲ್ಲಿ. ಒರಟಾದ ಹಳೆಯ ತಾಳೆಗರಿಗಳ ಮೇಲೆ ಬರೆಯಲ್ಪಟ್ಟ ಈ ಶ್ಲೋಕಗಳು ನಮ್ಮನ್ನ ವೈದಿಕ ಸಂಸ್ಕೃತಿಯ ಐತಿಹಾಸಿಕ ಬೇರುಗಳ ಜೊತೆ ನೇರವಾಗಿ ಬೆಸೆಯುತ್ತವೆ. ಇದು ಕೇವಲ ದೇವತೆಗಳ ಕಥೆ ಅಲ್ಲ ಗೊತ್ತಾ? ಪ್ರಶಾಂತತೆ ಮತ್ತು ಧ್ಯಾನದ ಮೂಲಕ ನಮ್ಮೊಳಗಿನ ಅಪಾರ ಶಕ್ತಿಯನ್ನ ಹೇಗೆ ಜಾಗೃತಗೊಳಿಸಬಹುದು ಅನ್ನೋದನ್ನ ಇದು ಕಲಿಸುತ್ತೆ. ಇಂದಿನ ಒತ್ತಡದ ಬದುಕಿನಲ್ಲಿ ನಮ್ಮ ಏಕಾಗ್ರತೆ ಅಥವಾ ಫೋಕಸ್ ಹೆಚ್ಚಿಸಲು ಇಂತಹ ಪ್ರಾಚೀನ ಸಾಹಿತ್ಯ ನಿಜಕ್ಕೂ ಒಂದು ಮ್ಯಾಜಿಕ್ ತರಹ ಕೆಲಸ ಮಾಡುತ್ತೆ. ಪುರಾಣಗಳ ಪ್ರಕಾರ ಶಿವನು ಕೇವಲ ನಾವು ಪೂಜಿಸುವ ದೇವರಷ್ಟೇ ಅಲ್ಲ, ಆತ ಕಾಲಕಿ ಅಧಿಪತಿ, ಅಂದ್ರೆ ಕಾಲಚಕ್ರವನ್ನೇ ನಿಯಂತ್ರಿಸುವ ಬ್ರಹ್ಮಾಂಡದ ಶಕ್ತಿಗಳ ಒಡೆಯ ಅಂತ ಅರ್ಥ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ. ಸಮಯ ಅನ್ನೋದು ಒಂದು ಬೃಹತ್ ನದಿಯಾದ್ರೆ ಆ ನದಿಯ ಹರಿವನ್ನೇ ನಿಯಂತ್ರಿಸುವ ಶಕ್ತಿ ಈತನಲ್ಲಿದೆ. ನಮ್ಮ ಇಂದಿನ ವೇಗದ ಬದುಕಿನಲ್ಲಿ ಈ ಕಾಲದ ಒಡೆಯನ ಪರಿಕಲ್ಪನೆಯನ್ನ ಧ್ಯಾನಿಸಿದ್ರೆ ಸಾಕು, ನಮ್ಮ ಸಮಯವನ್ನ ಹೇಗೆ ಹೆಚ್ಚು ಅರ್ಥಪೂರ್ಣವಾಗಿ ನಿರ್ವಹಿಸಬಹುದು, ನಮ್ಮ ಕೆಲಸಗಳಲ್ಲಿ ಪ್ರಶಾಂತತೆಯನ್ನ ಹೇಗೆ ಕಂಡುಕೊಳ್ಬೋದು ಅನ್ನೋದು ನಮ್ಗೆ ಸ್ಪಷ್ಟವಾಗುತ್ತೆ. ಇನ್ನು ಸೃಷ್ಟಿ ಅಂದ್ರೆ ಬ್ರಹ್ಮಾಂಡದ ನಿರ್ಮಾಣದ ಆ ಒಂದು ಬೃಹತ್ ಪ್ರಕ್ರಿಯೆ. ಜಗತ್ತಿನ ಇತರ ಸಂಸ್ಕೃತಿಗಳಲ್ಲಿ ಸೃಷ್ಟಿಯ ಬಗ್ಗೆ ಅನೇಕ ಕಥೆಗಳಿವೆ ಅಲ್ವೇ? ಆದ್ರೆ ನಮ್ಮ ಪುರಾಣಗಳು ಸಂಪೂರ್ಣ ಶೂನ್ಯದಿಂದ ಈ ಭೌತಿಕ ಪ್ರಪಂಚ ಹೇಗೆ ರೂಪುಗೊಂಡಿತು ಅನ್ನೋದ್ರ ಮೇಲೆ ಅದ್ಭುತವಾದ ಬೆಳಕು ಚೆಲ್ಲುತ್ತವೆ. ಈ ಭವ್ಯವಾದ ಸೃಷ್ಟಿಯ ಪ್ರಕ್ರಿಯೆಯನ್ನ ನಾವು ನಮ್ಮ ದೈನಂದಿನ ಜೀವನದ ಸೃಜನಶೀಲತೆಗೆ ಹೋಲಿಸಬಹುದು. ಜಗತ್ತಿನ ಇತರ ಸೃಷ್ಟಿಕಥೆಗಳಿಗೂ ನಮ್ಮ ವೈದಿಕ ವಿವರಣೆಗಳಿಗೂ ಇರುವ ಸಾಮ್ಯತೆಗಳು ಖಂಡಿತವಾಗಿಯೂ ನಮ್ಮನ್ನ ಬೆರಗುಗೊಳಿಸುತ್ತವೆ. ಸೃಷ್ಟಿಯ ಈ ಬೃಹತ್ ಪ್ರಕ್ರಿಯೆ ಒಂದು ನಿರ್ದಿಷ್ಟ ಕಾಲಾನುಕ್ರಮದಲ್ಲಿ ನಡೆಯುತ್ತೆ ನೋಡಿ. ಮೊದಲನೇದಾಗಿ ಪುರಾಣಗಳ ಮೂಲಾಧಾರ, ಆಮೇಲೆ ವಿಷ್ಣುವಿನ ಪ್ರಮುಖ ಪಾತ್ರ ಮತ್ತು ಕೊನೆಯದಾಗಿ ದೈವಿಕ ಪ್ರಕಟಗೊಳ್ಳುವಿಕೆ. ಈ ಮೂರು ಹಂತಗಳು ಒಂದಕ್ಕೊಂದು ಎಷ್ಟು ಸುಂದರವಾಗಿ ಹೆಣೆದುಕೊಂಡಿವೆ ಅಂದ್ರೆ ಇದು ಕೇವಲ ಒಂದು ಕಥೆಯಾಗಿ ಉಳಿಯೋದಿಲ್ಲ, ಬದಲಾಗಿ ಬ್ರಹ್ಮಾಂಡ ಹಂತ ಹಂತವಾಗಿ ಹೇಗೆ ವಿಕಸನಗೊಂಡಿತು ಅನ್ನೋದರ ಒಂದು ತಾರ್ಕಿಕ ವಿವರಣೆಯಾಗುತ್ತೆ. ಇದು ನಮ್ಮ ಜೀವನದ ಸಹಜ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತೆ. ಪ್ರಾಚೀನ ಪುರಾಣಗಳ ಪ್ರಕಾರ ಈ ಇಡೀ ಸೃಷ್ಟಿಯ ಪ್ರಕ್ರಿಯೆ ಪ್ರಾರಂಭವಾಗೋದೇ ವಿಷ್ಣು ವಚನಗಳಿಂದ, ಅಂದರೆ ಮಹಾವಿಷ್ಣುವಿನ ಆಳವಾದ ಮಾತುಗಳಿಂದ. ಈ ಮಾತುಗಳೇ ಇಡೀ ಸೃಷ್ಟಿಯ ಚಕ್ರಕ್ಕೆ ಚಾಲನೆ ನೀಡ್ತವೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಆಡುವ ಮಾತುಗಳಿಗೂ ಆಲೋಚನೆಗಳಿಗೂ ಎಷ್ಟೊಂದು ಸೃಷ್ಟಿಸುವ ಶಕ್ತಿ ಇದೆ, ಹೌದಲ್ವಾ? ಈಗ ನಾವೆಲ್ಲರೂ ಸೇರಿ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಆಳವಾಗಿ ಉಸಿರೆಳೆದುಕೊಂಡು ನಿಧಾನವಾಗಿ ಹೊರಹಾಕುತ್ತಾ ಆ ದೈವಿಕ ಶಬ್ದದ ಮೌನವನ್ನ ಆಲಿಸಲು ಪ್ರಯತ್ನಿಸಿ. ಈ ಪುಟ್ಟ ಉಸಿರಾಟದ ಧ್ಯಾನ ನಮ್ಮೊಳಗಿನ ಶಾಂತಿಯನ್ನ ಜಾಗೃತಗೊಳಿಸುತ್ತೆ. ಮಹಾವಿಷ್ಣುವಿನ ವಚನಗಳ ನಂತರ ಏನಾಗುತ್ತೆ ಗೊತ್ತಾ? ಕಣ್ಣು ಕೋರೈಸುವ ಅಗಾಧವಾದ ಪ್ರಖರವಾದ ಚಿನ್ನದ ಬಣ್ಣದ ಬೆಳಕು, ಅದೇ ತೇಜಸ್ಸು ಹೊರಹೊಮ್ಮುತ್ತೆ. ದೈವಿಕ ಸಂವಾದದ ನಂತರ ಕಲ್ಪನೆಗೂ ಮೀರಿದ ಅಗಾಧವಾದ ಮತ್ತು ಪ್ರಕಾಶಮಾನವಾದ ಶಕ್ತಿಯೊಂದು ಸೃಷ್ಟಿಯಾಗುತ್ತೆ. ದಯವಿಟ್ಟು ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಬೃಹತ್ ಪ್ರಶಾಂತವಾದ ಚಿನ್ನದ ಬೆಳಕಿನ ಕಿರಣವನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಇದು ನಮ್ಮೊಳಗಿನ ಅಜ್ಞಾನವನ್ನ ಓಡಿಸುವ ಜ್ಞಾನದ ಬೆಳಕಿಗೆ ಒಂದು ಸುಂದರ ರೂಪಕ. ಆಳವಾದ ಧ್ಯಾನದಲ್ಲಿ ತೊಡಗಿದಾಗ ನಮ್ಮೊಳಗೂ ಇಂಥದೇ ಒಂದು ಅದ್ಭುತ ತೇಜಸ್ಸು ಮೂಡುತ್ತದೆ. ಈ ಅದ್ಭುತವಾದ ತೇಜಸ್ಸಿನೊಂದಿಗೆ ಹಾಸುಹೋಗಾಗಿರುವ ಮತ್ತೊಂದು ಅತಿ ಪ್ರಮುಖ ಭೌತಿಕ ಸಂಕೇತ ಅಂದರೆ ರುದ್ರಾಕ್ಷಿ. ಪ್ರಕೃತಿಯ ಅಂಶಗಳನ್ನ ಪ್ರತಿನಿಧಿಸುವ ಈ ಮಣಿಯ ಒರಟಾದ ಮೇಲ್ಮೈಯನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಇದು ದೈವಿಕ ಶಕ್ತಿಯ ಹಾಗೂ ಶಿವನ ಉಗಮದ ನೇರ ಸಂಕೇತ. ರುದ್ರಾಕ್ಷಿಯನ್ನ ಧಾರಣೆ ಮಾಡುವುದು ಅಥವಾ ಅದರ ಮೂಲಕ ಜಪ ಮಾಡುವುದು ಪ್ರಾಚೀನ ಕಾಲದಿಂದಲೂ ಮನಸ್ಸಿನ ಏಕಾಗ್ರತೆ ಮತ್ತು ಶಾಂತಿಗಾಗಿ ಬಳಸಲ್ಪಡುವ ಒಂದು ಶಕ್ತಿಯುತ ವಿಧಾನ.
ಆಧುನಿಕ ಜೀವನದ ಒತ್ತಡಗಳನ್ನು ನಿಭಾಯಿಸಲು ಮತ್ತು ನಮ್ಮ ದೈನಂದಿನ ಬದುಕಿನಲ್ಲಿ ಮೈಂಡ್ಫುಲ್ನೆಸ್ ತರಲು ರುದ್ರಾಕ್ಷಿಯ ತತ್ವಗಳು ಅದ್ಭುತ ಮಾರ್ಗದರ್ಶನ ನೀಡುತ್ತವೆ. ಇನ್ನು ಈ ಅಮೂರ್ತವಾದ ಪ್ರಕಾಶಮಾನವಾದ ತೇಜಸ್ಸಿನಿಂದ ಕಾಲದ ಒಡೆಯ ಅಂತಿಮವಾಗಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಇದು ಅತ್ಯಂತ ನಿರ್ಣಾಯಕ ಹಂತ. ಅಗೋಚರವಾದ ಶಕ್ತಿಯೊಂದು ಕಣ್ಣಿಗೆ ಕಾಣುವ ಗೋಚರ ರೂಪವನ್ನ ಪಡೆದುಕೊಳ್ಳುವ ಪವಿತ್ರ ಕ್ಷಣವಿದು. ಬ್ರಹ್ಮಾಂಡದ ಅನಂತ ಶಕ್ತಿ ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರಕಟವಾಗುವುದನ್ನು ನಾವಿಲ್ಲಿ ಕಾಣಬಹುದು. ಇದು ನಮಗೇನನ್ನ ಕಲಿಸುತ್ತೆ? ನಮ್ಮೊಳಗಿನ ಅಗೋಚರವಾದ ಸಕಾರಾತ್ಮಕ ಆಲೋಚನೆಗಳು ಕೂಡ ದೃಢ ಸಂಕಲ್ಪದಿಂದ ಭೌತಿಕ ರೂಪ ಪಡೆದು ಮಹತ್ತರವಾದ ಸಾಧನೆಯಾಗಬಹುದು ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯ ಇದೆ, ಗಮನಿಸಿ. ಪರಮ ಸೃಷ್ಟಿಕರ್ತ ಪ್ರತ್ಯಕ್ಷನಾಗುವಾಗ ಯಾವುದೋ ಭಯಾನಕ ಅಥವಾ ಬೃಹತ್ ರೂಪದಲ್ಲಿ ಬರುವುದಿಲ್ಲ. ಬದಲಾಗಿ ಆತ ಬಾಲ ಬ್ರಹ್ಮಚಾರಿಯ ರೂಪದಲ್ಲಿ, ಅಂದರೆ ವಿದ್ಯಾರ್ಜನೆ ಮತ್ತು ಕಠಿಣ ಆಧ್ಯಾತ್ಮಿಕ ಶಿಸ್ತಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ ಒಬ್ಬ ಸಣ್ಣ ಮುಗ್ಧ ಬಾಲಕನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಇಡೀ ಜಗತ್ತನ್ನ ಆಳುವ ಶಕ್ತಿ ಇದ್ದರೂ ಕಲಿಯುವ ವಿನಮ್ರತೆ ಎಷ್ಟೊಂದು ಮುಖ್ಯ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ಜೀವನ ಪಾಠ ಇದು, ಖಂಡಿತ. ಆ ಬಾಲಕನ ಈ ನಿರ್ದಿಷ್ಟ ವಿನಮ್ರ ರೂಪವೇ ಆತನಿಗೆ ಆದಿಗುರು ಎಂಬ ಅತ್ಯುನ್ನತ ಸ್ಥಾನವನ್ನ ನೀಡುತ್ತೆ. ಆದಿಗುರು ಅಂದ್ರೆ ಇಡೀ ಬ್ರಹ್ಮಾಂಡದ ಮೊಟ್ಟಮೊದಲ ಶಿಕ್ಷಕ, ಸಕಲ ಜ್ಞಾನದ ಏಕೈಕ ಮತ್ತು ಅಂತಿಮ ಮೂಲ. ಜಗತ್ತಿಗೆ ಜ್ಞಾನವನ್ನ ನೀಡಬೇಕಾದ್ರೆ ಒಬ್ಬ ವ್ಯಕ್ತಿ ಮೊದಲು ಜ್ಞಾನವನ್ನ ಅರಸುವ ಪ್ರಾಮಾಣಿಕ ವಿದ್ಯಾರ್ಥಿಯಾಗಬೇಕು ಅನ್ನೋ ಪರಮ ಸತ್ಯವನ್ನ ಇದು ಸಾರುತ್ತೆ. ದಿನನಿತ್ಯದ ಬದುಕಿನಲ್ಲಿ ನಾವು ಈ ಆದಿಗುರುವಿನ ತತ್ವಗಳನ್ನ ಅಳವಡಿಸಿಕೊಳ್ಳಬಹುದು. ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿಯುವ ಹಂಬಲ ಮತ್ತು ಆ ಶಿಸ್ತು ನಮ್ಮನ್ನ ಯಾವಾಗ್ಲೂ ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತೆ. ಒಮ್ಮೆ ಈ ಅದ್ಭುತವಾದ ದ್ವಂದ್ವವನ್ನ ಗಮನಿಸಿ. ಒಂದು ಕಡೆ ಅನಂತ ಕಾಲವನ್ನ ನಿಯಂತ್ರಿಸುವ ಸರ್ವೋಚ್ಚ ಒಡೆಯ, ಮತ್ತೊಂದು ಕಡೆ ಅತ್ಯಂತ ವಿನಮ್ರ ಶಿಸ್ತುಬದ್ಧ ವಿದ್ಯಾರ್ಥಿ. ಪ್ರಾಚೀನ ಗ್ರಂಥಗಳು ನಮಗೆ ಈ ಮೂಲಕ ಏನ್ ಹೇಳ್ತಿವೆ ಅಂದ್ರೆ, ನಾವೆಲ್ಲರೂ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಜ್ಞಾನದ ಎದುರು ತಲೆಬಾಗುವ ಗುಣವನ್ನ ಮರೆಯಬಾರ್ದು ಅಂತ. ಕಲಿಯುವ ತುಡಿತ ಮತ್ತು ಕಠಿಣ ಶಿಸ್ತು ನಮ್ಮನ್ನ ಸದಾ ಕಾಪಾಡುತ್ತೆ. ನಮ್ಮೊಳಗಿನ ಅಹಂಕಾರವನ್ನ ಅಳಿಸಿಹಾಕಿ ಆಂತರಿಕ ಬೆಳವಣಿಗೆಯತ್ತ ಗಮನಹರಿಸಲು ಈ ಅದ್ಭುತ ಹೋಲಿಕೆ ನಮಗೆ ನಿರಂತರ ಪ್ರೇರಣೆ ನೀಡುತ್ತೆ. ಸೊ ಅಂತಿಮವಾಗಿ ನಾವು ಈ ಅತ್ಯಂತ ಪ್ರಮುಖವಾದ ಮತ್ತು ಆಳವಾದ ಪ್ರಶ್ನೆಗೆ ಬಂದು ನಿಲ್ಲುತ್ತೇವೆ. ಬ್ರಹ್ಮಾಂಡದ ಮೊಟ್ಟಮೊದಲ ಗುರುವಾಗಲು ಆ ಪರಮ ಸೃಷ್ಟಿಕರ್ತ ಮೊದಲು ಶಿಸ್ತುಬದ್ಧ ವಿದ್ಯಾರ್ಥಿಯ ರೂಪವನ್ನೇ ಏಕೆ ತಾಳಬೇಕಾಯಿತು? ಇದು ಕೇವಲ ಒಂದು ಪೌರಾಣಿಕ ಕಥೆ ಮಾತ್ರವಲ್ಲ, ಮಾನವ ಕುಲಕ್ಕಿರುವ ಒಂದು ಸಾರ್ವಕಾಲಿಕ ಪಾಠ. ಜ್ಞಾನದ ಹಾದಿಯಲ್ಲಿ ವಿನಮ್ರತೆ ಅತ್ಯಗತ್ಯ. ಒಮ್ಮೆ ಯೋಚಿಸಿ, ಜೀವನದ ಈ ಕಲಿಯುವಿಕೆಯ ಪ್ರಕ್ರಿಯೆಯಲ್ಲಿ ನಾವು ಎಷ್ಟು ವಿನಮ್ರರಾಗಿದ್ದೇವೆ? ಈ ಪ್ರಶ್ನೆಯನ್ನ ಮನಸ್ಸಿನಿಟ್ಟುಕೊಂಡು ನಮ್ಮ ಆಂತರಿಕ ಬೆಳವಣಿಗೆಯ ಬಗ್ಗೆ ಪ್ರತಿದಿನ ಜರ್ನಲ್ ಬರೆಯುವ ಅಭ್ಯಾಸವನ್ನ ರೂಢಿಸಿಕೊಳ್ಳೋಣ. ಈ ಜ್ಞಾನವು ನಮ್ಮ ಮುಂದಿನ ಆಧ್ಯಾತ್ಮಿಕ ಅನ್ವೇಷಣೆಗೆ ದಾರಿದೀಪವಾಗಲಿ.